ಇಂದು ಜಮಖಂಡಿಯಲ್ಲಿ ಎಲ್ಲ ಸರ್ಕಾರಿ ನಿವೃತ್ತ ನೌಕರದಾರರು ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರ ಮೂಲಕ ತಮಗೆ ಸಲ್ಲುತ್ತಿರುವ ಸೌಲಭ್ಯಗಳನ್ನು ಮುಂದುವರಿಸಲು ಕೋರಿಕೊಂಡರು. ಗೌರವ ಅಧ್ಯಕ್ಷರು ಯುಕೆ ಗಸ್ತಿ, ಅಧ್ಯಕ್ಷರಾದಂಥ ಎಚ್.ಎಂ. ಶೆಟ್ಟರ್, ಉಪಾಧ್ಯಕ್ಷರು ಎಲ್.ಆರ್. ಪವಾರ್, ಪ್ರಧಾನ ಕಾರ್ಯದರ್ಶಿ ಕೆ.ಜಿ. ಗಂಟಿ, ಸಹಕಾರ್ಯದರ್ಶಿ ಪಾಂಡು ತುಳಸಿಗೇರಿ, ಸಂಘಟನಾ ಕಾರ್ಯದರ್ಶಿ ಸಿ.ಪಿ. ಮಿಲ್ಗಾಡೆ, ಎಸ್.ಡಿ. ಶಂಕರ್ ಸರ್ ಮಾತನಾಡಿದರು. ಈ ಮಾಧ್ಯಮದವರಿಗೆ ಹೆಚ್ಚಿನ ಒಂದು ಅನ್ಯಾಯ ಆಗ್ತಾ ಇದೆಯಲ್ಲ, ಆ ಒಂದು ಅನ್ಯಾಯದ ಮನವಿಯನ್ನು ನಾವು ಮಾನ್ಯ ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಇದೇ ಈಗ ನಮ್ಮ ನಿವೃತ್ತಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಎಚ್.ಎಂ. ಶೆಟ್ಟರ್ ಅವರು ಮಾತಾಡೋದ್ರ ಪ್ರಕಾರ ಅಂದ್ರೆ ನಿವೃತ್ತಿ ವೇತನ ಪಡೆಯುವುದು ನಮ್ಮೆಲ್ಲರ ಹಕ್ಕು. ಯಾರು ನೌಕರಿಯಿಂದ ನಿವೃತ್ತಿ ಪಡೆದಿರ್ತೇವಲ್ಲ ಅವರಿಗೆ ಮುಪ್ಪಾವಸ್ಥೆಯಲ್ಲಿ ಜೀವನ ಸಾಗಿಸಿ ಸುಪುತ್ರವಾಗಿ ಮಕ್ಕಳಿಗೆ ಪರಾವಲಂಬಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಿಂಗೆ ನಡುವೆ ನಮ್ಗೆ ಏನು ಮಾಡೋದ್ರೆ ಸರ್ಕಾರ ನಿವೃತ್ತಿ ವೇತನ ಕೊಡ್ತಾ ಇದೆ. ಆ ಕೊಟ್ಟಂತ ನಿವೃತ್ತಿ ವೇತನ ಈಗಾಗಲೇ 1972ರ ಒಂದು ಸತಿ ಕೇಂದ್ರ ಸರ್ಕಾರ ಕಿತ್ಕೊಂಡದ ಪ್ರಯುಕ್ತ ನಮ್ಮ ನೌಕರಸ್ಥರು ನಿವೃತ್ತಿ ನೌಕರಸ್ಥರು ಏನ್ ಮಾಡೋದಂದ್ರೆ 1980 ಇಸ್ವಿಯೊಳಗೆ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ನಾವು ಗೆದ್ದು ಆ ನಿವೃತ್ತಿ ವೇತನ ಅವ್ರ ಹಕ್ಕು ತಿಳ್ಕೊಂಡು ಒಂದು ಏನು ಆದೇಶ ನ್ಯಾಯಾಲಯ ಹೊರಡಿಸಿದ್ರು ಸಹಿತ ನಮ್ಮ ಪ್ರತಿನಿಧಿಗಳು ಮತ್ತು ನಮ್ಮ ಸರ್ಕಾರಗಳು ನಿರಂತರವಾಗಿ ನಮಗೆ ಅನ್ಯಾಯನೇ ಮಾಡ್ತಾ ಇವೆ. ಆದ್ರೆ ಅವರು ಕೇವಲ 5 ವರ್ಷ ಇದ್ದು ಸಾಯುವವರೆಗೆ ನಮಗೆ ನಿರಂತರವಾಗಿ ನಿವೃತ್ತಿ ವೇತನ ಪಡಿತಾರೆ. ನಾವು 40 ವರ್ಷ 45 ವರ್ಷ ದುಡಿದ್ರು ಸಹಿತ ನಮಗೆ ನಮ್ಮ ನಿವೃತ್ತಿ ವೇತನ ನಮ್ಮ ಕುಲಕ್ಕೆ ತಾರತಮ್ಯವನ್ನು ಮಾಡ್ತಾ ಇದ್ದಾರಲ್ಲ ಜನಪ್ರತಿನಿಧಿಗಳಿಗೆ ಮೊದಲ ಧಿಕ್ಕಾರ. ಹೀಗಾಗಿ ಆ ನ್ಯಾಯಸಮ್ಮತವಾದಂತಹ ನಮ್ಮ ಬೇಡಿಕೆಯನ್ನು ಮಾನ್ಯ ತಹಶೀಲ್ದಾರರ ಮೂಲಕ ನಾವು ಇವತ್ತು ಇಲ್ಲಿ ಎಲ್ಲರ ಪರವಾಗಿ ನಮ್ಮ ಅಧ್ಯಕ್ಷರ ಆದಿಯಾಗಿ ಪದಾಧಿಕಾರಿಗಳ ಆದಿಯಾಗಿ ಎಲ್ಲ ನಿವೃತ್ತ ನೌಕರರ ಪರವಾಗಿ ನಾವು ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೆವು. ಆ ಮಾನ್ಯ ತಹಶೀಲ್ದಾರರು ಆ ಒಂದು ನಮ್ಮ ಮನವಿಯನ್ನು ಕೂಡಲೇ ಕೇಂದ್ರ ಸರ್ಕಾರಕ್ಕೆ ಈ ಅಧಿವೇಶನ ಏನು ನಡೀತದಲ್ಲ ಇದೇ ಸಮಯದಲ್ಲಿ ಹೋಗಿ ಅವ್ರಿಗೆ ತಲುಪಬೇಕು. ಆ ತಲುಪಿ ಅಲ್ಲಿ ನಮ್ಮ ಆಹ್ವಾನ ಕೇಳಬೇಕು. ಅದರ ಸಲುವಾಗಿ ತಕ್ಷಣ ಅವರು ಈ ಮನವಿಯನ್ನು ಸಲ್ಲಿಸ್ತಾರಂತ ತಿಳ್ಕೊಂಡು ನಾನು ಎಲ್ಲರ ಪರವಾಗಿ ಅವರಿಗೆ ವಿನಯಪೂರ್ವಕವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಫೋಟೋದ ಅಟ್ಟುವರೆ ಬರೋದ ಸರಿ ಇಲ್ಲ, ಇಲ್ಲಿ ಬಂದಾಗ ಬರೋಲ್ರಿ ನಾಲ್ವರೆ ಬಾಯ್ ಮಾಡಬೇಡ್ರಿ ಯಾರು ಅರ್ಧಿತ ಮೂಲಕ ನಾನು ಕಳಿಸ್ತಕ್ಕಂಥ ವ್ಯವಸ್ಥೆನ ಮಾಡ್ತೀನಿ. ಎಲ್ಲ ಸದಸ್ಯರು ನಾವು ಕೇಸ್ ಮಾಡಿದ್ಕಿಂತ ಹೆಚ್ಚಿನ ಜನ ನಾವೊಂದು 60-70 ಮಂದಿ ಬರ್ಬೇಕಂತ ಬರ್ತಾರ ನಾವು ತಿಳ್ಕೊಂಡಿದ್ದೀವಿ. 100ಕ್ಕಿಂತ ಹೆಚ್ಚಿನ ಜನ ಬಂದಾರ. ಅವ್ರಿಗೆ ಕೂಡ ನಾವು ಧನ್ಯವಾದಗಳನ್ನ